ವೋಟರ್ ಲಿಸ್ಟ್ ಮಾಡೋದಕ್ಕೆ ತಯಾರಿ ನಡೀತಾ ಇದೆ. ಕಾಂಗ್ರೆಸ್ ವಿರುದ್ಧ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಆರೋಪ ಮಾಡಿದ್ರು. ರಾಹುಲ್ ಗಾಂಧಿಯನ್ನ ತೃಪ್ತಿಪಡಿಸೋದಕ್ಕೆ ಕಾಂಗ್ರೆಸ್ ಈ ಕೆಲಸ ಮಾಡ್ತಾ ಇದೆ ಅಂತ ವಾಗ್ದಾಳಿ ನಡೆಸಿದ್ರು ಶೋಭಾ ಕರಂದ್ಲಾಜೆ. ಅಕ್ರಮ ವೋಟರ್ ಲಿಸ್ಟ್ ರೆಡಿ ಆಗ್ತಾ ಇದೆ. ಕಾಂಗ್ರೆಸ್ ವಿರುದ್ಧ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಆರೋಪ. ರಾಜ್ಯ ಚುನಾವಣಾ ಆಯೋಗ ಇನ್ನೊಂದು ಎಸ್ಐಆರ್ ಮಾಡ್ತಿದೆ. ಬಿಎಲ್ಎ ಬಿಎಲ್ಒಗಳನ್ನ ಕೂಡ ಹಾಕಿರೋದು ಕಾಂಗ್ರೆಸ್. ಅಕ್ರಮ ಮತದಾರರನ್ನ ಬಾಂಗ್ಲಾದಿಂದ ಕರ್ಕೊಂಡು ಬಂದಿದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ಶೋಭಾ ಕರಂದ್ಲಾಜೆ ವಾಗ್ದಾಳಿ ನಡೆಸಿದ್ರು. ಎಸ್ಐಆರ್ ನಡೆದಿದೆ, ಕರ್ನಾಟಕದಲ್ಲಿ ಕೂಡ ನಡೀತಾ ಇದೆ. ಬಹಳ ಗಂಭೀರವಾದಂತ ಒಂದು ಪ್ರಕ್ರಿಯೆ ಇದು. ನಮ್ಮ ಮತದಾರರ ಪಟ್ಟಿಯನ್ನ ಕ್ಲೀನ್ ಮಾಡಿಕೊಳ್ಳೋದಕ್ಕಾಗಿ, ನಮ್ಮ ಮತದಾರರ ಪಟ್ಟಿಯನ್ನ ಸ್ವಚ್ಛ ಮಾಡೋದಕ್ಕಾಗಿ, ನಮ್ಮ ಮತದಾರರ ಪಟ್ಟಿಯನ್ನ ಸಕ್ರಮ ಮಾಡ್ಕೊಳ್ಳೋದಕ್ಕಾಗಿ ನಿಮ್ಮಲ್ಲಿ ಕೇವಲ 50% ಮತದಾನ ಆಗುತ್ತೆ, 40% ಆಗುತ್ತೆ, ನೀವು ಓಟೇ ಮಾಡಲ್ಲ ಅಂತ. ಆದ್ರೆ ಸತ್ಯ ಇರುವಂತದ್ದು, ಇದರಲ್ಲಿ ಬಹಳಷ್ಟು ಮತದಾರರು ಬೇರೆ ಕಡೆ ಹೋಗಿರ್ತಾರೆ, ಶಿಫ್ಟ್ ಆಗಿರ್ತಾರೆ. ಯಾಕಂದ್ರೆ ಇದು ನಗರ ಪ್ರದೇಶ, ಇಲ್ಲಿಂದ ಟ್ರಾನ್ಸ್ಫರ್ ಜಾಬ್ಗಳಿರ್ತವೆ, ವಾಪಸ್ ಹಳ್ಳಿಗೆ ಹೋಗಿರ್ತಾರೆ ಅಥವಾ ಬೇರೆ ರಾಜ್ಯಕ್ಕೆ ಹೋಗಿರ್ತಾರೆ. ಅದಕ್ಕಾಗಿ ನಮ್ಮ ಮತದಾರರ ಪಟ್ಟಿ ಎಲ್ಲಿ ಯಾರಿಗೆ ಓದಿದೆ ಗೊತ್ತಿಲ್ಲ, ಡಬಲ್ ಮತದಾನ ಎತ್ತಿ ಎಲ್ಲ ಒಂದ್ ಕಡೆ ಮಾಡಿದ್ರಾಯ್ತು ಅಂತ ಮಾಡ್ತಿದ್ದಾರೆ. ಇದನ್ನ ಸ್ವಚ್ಛ ಮಾಡೋದಕ್ಕಾಗಿ ಎಸ್ಐಆರ್ ಇವತ್ತು ದೇಶದಲ್ಲಿ ನಡೀತಾ ಇರುವಂತ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಏನಾಗ್ತಿದೆ? ಕರ್ನಾಟಕದಲ್ಲಿ ಮತ್ತೆ ಅಕ್ರಮ ಮತದಾರರ ಪಟ್ಟಿಯನ್ನ ತಯಾರು ಮಾಡೋದಕ್ಕೆ ರಾಜ್ಯ ಸರ್ಕಾರ ಹೊರಟಿದೆ. ಬೇರೆ ಬೇರೆ ರಾಜ್ಯಗಳಲ್ಲಿ ಎಸ್ಐಆರ್ ನಡೆದಿದೆ, ಕರ್ನಾಟಕದಲ್ಲಿ ಕೂಡ ನಡೀತಾ ಇದೆ. ಬಹಳ ಗಂಭೀರವಾದಂತ ಒಂದು ಪ್ರಕ್ರಿಯೆ ಇದು. ನಮ್ಮ ಮತದಾರರ ಪಟ್ಟಿಯನ್ನ ಕ್ಲೀನ್ ಮಾಡಿಕೊಳ್ಳೋದಕ್ಕಾಗಿ, ನಮ್ಮ ಮತದಾರರ ಪಟ್ಟಿಯನ್ನ ಸ್ವಚ್ಛ ಮಾಡೋದಕ್ಕಾಗಿ, ನಮ್ಮ ಮತದಾರರ ಪಟ್ಟಿಯನ್ನ ಸಕ್ರಮ ಮಾಡ್ಕೊಳ್ಳೋದಕ್ಕಾಗಿ ನಿಮ್ಮಲ್ಲಿ ಕೇವಲ 50% ಮತದಾನ ಆಗುತ್ತೆ, 40% ಆಗುತ್ತೆ, ನೀವು ಓಟೇ ಮಾಡಲ್ಲ ಅಂತ.